ಗೌರವಪೂರ್ವಕವಾಗಿ ನಮಸ್ಕಾರಗಳನ್ನು ಹೇಳ್ತಾ, ಯುನೆಸ್ಕೋ ಮಾನ್ಯತೆಯನ್ನು ಪಡೆದಿರುವ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತನ್ನು ರೂಪಿಸಿದಂಥ ನಾಡೋಜ ಎಚ್.ಎಲ್. ನಾಗೇಗೌಡರ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ನಮ್ಮ ದ್ರಾವಿಡ ರಾಜ್ಯದ ಮಾನ್ಯ ಶ್ರೀ ಟಿ. ಲಕ್ಷ್ಮೀಪತಿಯವರೇ, ನಮ್ಮ ಜಾನಪದ ಲೋಕದ ಅಧ್ಯಕ್ಷರಾಗಿರ್ತಕ್ಕಂಥ ಮಿತ್ರರಾದ ವಿದ್ವಾಂಸರು, ಸೃಜನಶೀಲ ಲೇಖಕರು ಆಗಿರುವ ಡಾಕ್ಟರ್ ಇ.ಟಿ. ಬೋರ್ಲಿಂಗಯ್ಯನವರೇ, ಪೂಜ್ಯ ಗುರುಗಳೇ, ಮೊದಲಿಗೆ ಅವರಿಗೆ ಹೇಳಬೇಕಾಗಿತ್ತು, ಕ್ಷಮೆ ಇರಲಿ. ಗುರುಗಳೇ, ಆದಿತ್ಯ ಅವರೇ, ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ವಿದ್ವಾಂಸರುಗಳೇ, ವಿದ್ಯಾರ್ಥಿಗಳೇ, ನಾಗರಿಕ ಬಂಧುಗಳೇ, ನಾನು ಹೆಚ್ಚು ಮಾತನಾಡೋದಿಲ್ಲ. ಜಾನಪದವನ್ನು ಕುರಿತಂತೆ ಡಾಕ್ಟರ್ ಮಂಜುನಾಥ್ ಅವರು ವಿಸ್ತಾರವಾಗಿ ಮಾತನಾಡಿದರು. ಒಬ್ಬ ವೈದ್ಯರಾಗಿ ಕೇವಲ ದೈಹಿಕ ಆರೋಗ್ಯವನ್ನು ಮಾತ್ರ ನೋಡದೆ ಮಾನಸಿಕ ಆರೋಗ್ಯವೂ ಕೂಡ ದೈಹಿಕ ಆರೋಗ್ಯಕ್ಕೆ ಹೇಗೆ ಮುಖ್ಯ ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡಂತೆ ಸಾಮಾಜಿಕ ಆರೋಗ್ಯವನ್ನು, ದೇಶದ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡಂತೆ ಅವರ ಮಾತುಗಳು ಮೂಡಿ ಬಂದು ಅಂತ ನನಗೆ ಅನಿಸಿರ್ತಕ್ಕಂಥದ್ದು. ಅವರ ಮಾತನ್ನು ಸೂತ್ರೀಕರಿಸಿದ ರೀತಿಯೊಳಗೆ ನಮ್ಮ ಜನಪದ ತಾಯಿಯೊಬ್ಬಳು ಹೇಗೆ ಮೂರೇ ಮೂರು ಸಾಲುಗಳಲ್ಲಿ, ತ್ರಿಪದಿಗಳಲ್ಲಿ ಹೇಳಿದಳೆ ಅನ್ನೋದಕ್ಕೆ ನಿಮ್ಮ ನೆನಪಿಗೆ ತರ್ತೇನೆ ನಾನು. ಅಷ್ಟೇನೇನೆ. ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಎಲೆ ಕಂದ ಜಗಕ್ಕೆ ನೀ ಜ್ಯೋತಿಯೇ ಆಗು. ಈ ತ್ರಿಪದಿ ಇದೆಯಲ್ಲ, ನೀವು ಎಷ್ಟು ವ್ಯಾಖ್ಯಾನಿಸ್ತೀರೋ, ಯಾವ ಕಾಲಕ್ಕೆ ನೀವು ಅನ್ವಯಿಸಿಕೊಳ್ಳುತ್ತೀರೋ ಎಲ್ಲ ಕಾಲಕ್ಕೂ ಅನ್ವಯಿಸುತ್ತೆ, ಎಲ್ಲ ವ್ಯಕ್ತಿಗೂ ಅನ್ವಯಿಸುತ್ತೆ. ಇಡೀ ಒಂದು ದೇಶದ ಚರಿತ್ರೆಗೆ, ಪುರಾಣಕ್ಕೆ ಮತ್ತು ಭವಿಷ್ಯಕ್ಕೆ ಎಲ್ಲಕ್ಕೂ ಕೂಡ ಅನ್ವಯಿಸುವಂಥ ಒಂದು ಮಾತು ಅಂತ ನನಗನಿಸಿದೆ. ಯಾಕೆ ಅಂತಂದಾಗ, ಒಬ್ಬ ವ್ಯಕ್ತಿಗೆ ಅಗತ್ಯವಾಗಿ ಬೇಕಾಗಿರುವಂಥ ನಡವಳಿಕೆಯ ಸೂತ್ರಗಳನ್ನು, ನುಡಿವಳಿಕೆಯ ಸೂತ್ರಗಳನ್ನು ಈ ತ್ರಿಪದಿ ಹೇಳ್ತಾ ಇದೆ. ಆ ತಾಯಿ ಯಾವ ವಿಶ್ವವಿದ್ಯಾಲಯದಲ್ಲಿ ಕಲೀಲಿಲ್ಲ. ಅವಳಿಗೆ ಬದುಕೇ ಒಂದು ವಿಶ್ವವಿದ್ಯಾಲಯ. ಆ ಬದುಕಿನ ರೂಪದೊಳಗೆ ಅವಳು ಪಡೆದುಕೊಂಡ ಅನುಭವವನ್ನು ಒಂದು ಅನುಭಾವಿಕ ದರ್ಶನವಾಗಿ ಈ ತ್ರಿಪದಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ನಮ್ಮವರು ಹೇಳ್ತಾರೆ, ಕನ್ನಡದ ತ್ರಿಪದಿ ತ್ರಿಪದಿ ಕನ್ನಡದ ಗಾಯತ್ರಿ ಅಂತ. ಗಾಯತ್ರಿ ಮಂತ್ರಗಳನ್ನು ನೆನಪಿನಲ್ಲಿ ಇಟ್ಕೊಂಡಂತೆ ತ್ರಿಪದಿ ಕನ್ನಡದ ಗಾಯತ್ರಿ ಅಂತ ಹೇಳ್ತಾರೆ. ಅದನ್ನು ಒಪ್ಪೋ ಅಗತ್ಯ ಇಲ್ಲ ನಮಗೆ. ಯಾಕೆಂದರೆ ಗಾಯತ್ರಿಗೂ ಪೂರ್ವದ್ದು ತ್ರಿಪದಿ. ಅದು ಜನಮನದ್ದು, ಜನಮನದೊಳಗೆ ಸೃಷ್ಟಿಯಾಗಿರೋದು. ಯಾವ ಅಕ್ಷರ ಪರಂಪರೆಗೆ ಪೂರ್ವದ ಅನಕ್ಷರಸ್ಥ ಪರಂಪರೆ ಇದೆಯಲ್ಲ, ಅವರುಗಳು ರಚಿಸಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ನೀವು ಗಾಯತ್ರಿಗೆ ಹೇಳಬೇಕು ಅಂದರೆ, ಸಂಸ್ಕೃತದ ಗಾಯತ್ರಿ ಕನ್ನಡ ಮೂಲದ ತ್ರಿಪದಿಯ ಒಂದು ಆಶಯಗಳನ್ನು, ಲೋಕಜ್ಞಾನವನ್ನು ಒಳಗೊಂಡಿರೋದು ಅಂತ ಹೇಳಿಬೇಕಾಗಿದ್ರೆ, ನಾವು ಈಗೆಲ್ಲ ತಿರುವು ಮಾಡಬೇಕಾಗಿರುವಂಥ ಕಾಲಮಾನದಲ್ಲಿದ್ದೇವೆ. ಯಾಕೆಂದರೆ ಚರಿತ್ರೆಯನ್ನು ತಿರುಚಿದ ರೀತಿಯೊಳಗೆ ನಮಗೆ ವ್ಯಾಖ್ಯಾನಿಸ್ತಾ ಇದ್ದಾರೆ, ನಮಗೆ ಅರಿವನ್ನು ವಿಕಾರಗೊಳಿಸ್ತಾ ಇದ್ದಾರೆ. ಈ ಅರಿವನ್ನು ವಿಕಾರಗೊಳಿಸುತ್ತಿರುವ ಸಂದರ್ಭದೊಳಗೆ ಒಳಸತ್ಯಗಳನ್ನು ಹೇಳಬೇಕಾದಂಥ ಜವಾಬ್ದಾರಿ ವಿವೇಕಿಗಳದಾಗಿರುತ್ತೆ. ಆ ದೃಷ್ಟಿಯಿಂದಲೇ ನನಗೆ
ನಮ್ಮ ಕನ್ನಡದ ಲೋಕಜ್ಞಾನ ನಮ್ಮ ಕನ್ನಡ ತಾಯಿಯೊಬ್ಬಳ ಒಂದು ವಾಗ್ರೂಪದಲ್ಲಿ ಹೇಗೆ ಬಂದಿದೆ. ಆಚಾರಕ್ಕರ ಸಾವು, ಆಚಾರಕ್ಕೆ ನೀನು ಅರಸನಾಗಬೇಕು. ಆಚಾರ ಅಂದ್ರೆ ಏನು? ಇಡೀ ಮನುಷ್ಯನ ನಡವಳಿಕೆಯನ್ನು ಕುರಿತದ್ದು. ಇದನ್ನೇ ವಚನಕಾರರು ಹೇಳ್ತಾರೆ, ನಮ್ಮ ನಡಾವಳಿಗೆ ನಮ್ಮ ಪುರಾತನರ ನುಡಿಗಳೇ ಇಷ್ಟವಯ್ಯ ಅಂತಂದು ಹೇಳ್ತಾರೆ. ನಮ್ಮ ಪುರಾತನರ ನುಡಿಗಳು ಯಾರು? ಅವರು ವಚನಕಾರರು ಅಂತಾರೆ. ನಮ್ಮ ಪುರಾತನರು ಅಂತಂದ್ರೆ ಇವರೇ, ಪರಂಪರೆಯ ವಕ್ತಾರರು, ಧಾತಾರರು, ನಮ್ಮ ಜನಪದರು. ಅವರ ನುಡಿಗಳೇ ನಮಗೆ ಇಷ್ಟವಾಗಬೇಕು. ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು. ನೀತಿ ಅಂದರೆ ಏನು? ನೀತಿ ಅಂದರೆ ಈ ಜಗತ್ತಿನೊಳಗಿರ್ತಕ್ಕಂಥ ಸರ್ವ ಜೀವಕೋಟಿಗಳನ್ನು ಕೂಡ ನಾವು ಒಂದು ನಿಸರ್ಗನಿಷ್ಠ ಧರ್ಮದ ನೆಲೆಯೊಳಗೆ ಗೌರವಿಸುವಂಥದ್ದು. ಆ ದೃಷ್ಟಿಯಿಂದಲೇ ನಮ್ಮ ಡಾಕ್ಟ್ರು ಹೇಳಿದ್ರಲ್ಲ, ಡಾಕ್ಟ್ರು ಹೇಳಿದ್ರ ಹಿಂದೆ ಇರ್ತಕ್ಕಂಥ ಆಶಯ ಏನು ಅಂತಂದರೆ, ಯಾವ ಧರ್ಮ ನಿಸರ್ಗಕ್ಕೆ ವಿರುದ್ಧವಾದ ರೀತಿಯೊಳಗೆ ನಮ್ಮ ಬದುಕನ್ನು ರೂಪಿಸುವುದಕ್ಕೆ ಹೇಳುತ್ತೋ ಅದು ಧರ್ಮವಾಗುವುದಿಲ್ಲ. ನಿಸರ್ಗಕ್ಕೆ ಒಂದು ಧರ್ಮ ಇದೆ. ಅದು ಎಷ್ಟು ಮಟ್ಟಿಗೆ ಅಂತಂತಂದರೆ, ಜೀವವನ್ನು ತಿಂದು ಜೀವವೇ ಬದುಕಬೇಕು. ಆದರೆ ಒಂದು ಸಾರಿ ಒಂದು ಹುಲಿಗೆ ಅದಕ್ಕೆ ಆಹಾರ, ನಿದ್ರೆ, ಮೈಥುನ ಮುಗಿತು ಅಂತಂದರೆ ಅದು ಅದರ ಬೇರೆಯವರ ಉಸಾಬರಿಗೆ ಹೋಗೋದಿಲ್ಲ. ಆ ಹೊತ್ತಿನ ಆ ಆಹಾರ ಪೂರೈಕೆಯನ್ನು ಮುಗಿಸಿಕೊಂಡ ನಂತರದೊಳಗೆ ಬೇರೆ ಇನ್ನೆಷ್ಟೇ ಏನೇ ಇರಲಿ ಪ್ರಾಣಾಪಾಯಕ್ಕೆ ಅದು ಅಪಾಯಕಾರಿ ಅಲ್ಲ ಅಂತನ್ನಿಸಿದಾಗ ಸುಮ್ಮನೆ ಮಲಗಿರುತ್ತೆ, ಸುಮ್ಮನೆ ಇರ್ತದೆ. ಪ್ರತಿಯೊಂದು ಜೀವವೂ ಕೂಡ ಅಷ್ಟೇ, ಹುಚ್ಚಿಗೆ ಹತ್ತಿದಾಗ ಮಾತ್ರ ವಿಕಾರಕ್ಕೆ ಒಳಗಾಗ್ತಾವೆಯೇ ಹೊರತು ತಮ್ಮ ನಡೆಗಳಲ್ಲಿ ಬೇರೆ ಇಲ್ಲ. ಆ ತರಹದೊಳಗೆ ನಾವು ನೋಡಿದಾಗ ನಿಸರ್ಗ ಧರ್ಮಕ್ಕೆ ನಿಷ್ಠವಾದ ರೀತಿಯೊಳಗೆ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು ಈ ಜಾನಪದ. ಜಗತ್ತಿನೊಳಗಿರುವ ಯಾವುದೇ ಜಾನಪದವನ್ನು ನೀವು ನೋಡ್ಕೊಂಡು ಬನ್ನಿ. ಇಲ್ಲಿ ನಮ್ಮ ಕಲೇವಾಲವನ್ನು ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಡಾಕ್ಟರ್ ಸಂಧ್ಯಾ ರೆಡ್ಡಿ ಅವರು ಕುಳಿತಿದ್ದಾರೆ. ಜಗತ್ತಿನ ಜಾನಪದದ ಬಗ್ಗೆ ಕೂಡ ಮಾತನಾಡಬಲ್ಲಂಥ ಒಂದು ಅಥಾರಿಟಿ ಇರ್ತಕ್ಕಂಥದ್ದು ಗೊತ್ತಿದೆ. ಅಲ್ಲೆಲ್ಲ ಇರ್ತಕ್ಕಂಥದ್ದೇನು? ನಿಸರ್ಗ ಧರ್ಮಕ್ಕೆ ನಿಸರ್ಗನಿಷ್ಠ ನೆಲೆಯೊಳಗೆ ಬದುಕನ್ನು ಕಟ್ಟಿಕೊಳ್ಳುವ, ಲೋಕಜ್ಞಾನವನ್ನು ಕಾಣುವ ಒಂದು ಪ್ರಜ್ಞೆ ನಮ್ಮ ಜಾನಪದದ್ದು. ಅದಕ್ಕೆ ಅದು ಮಾತೃಪ್ರಧಾನ ನೆಲೆಯೊಳಗೆ ಮೂಡಿರ್ತಕ್ಕಂಥದ್ದು. ಆಚಾರಕ್ಕರ ಸಾಗು ಎನ್ನುವುದರ ಹಿಂದೆ ಇರ್ತಕ್ಕಂಥದ್ದು ಮಾತಿನಲ್ಲಿ ಚೂಡಾಮಣಿಯಾಗು. ಮಾತು ಚೂಡಾಮಣಿ ಸದೃಶವಾಗಿ ಬರಬೇಕು ಅಂತಂದರೆ ನಾವು ಧರಿಸುವ ಚೂಡಾಮಣಿ ಎಷ್ಟು ಮೌಲ್ಯಯುತವಾದದ್ದು, ಶ್ರೇಷ್ಠವಾದದ್ದು, ಹಾಗೇನೇ ನಮ್ಮ ಮಾತು ಕೂಡ ನಮ್ಮ ವ್ಯಕ್ತಿತ್ವದ ಮೌಲ್ಯವನ್ನು ಹೆಚ್ಚಿಸುವಂತಿರಬೇಕು. ಮಾತಿನಲ್ಲಿ ಚೂಡಾಮಣಿ, ಎಲೆ ಕಂದ ಜಗಕ್ಕೆ ನೀ ಜ್ಯೋತಿಯಾಗು. ನನ್ನ ಮನೆಗೆ ದೀಪ ಆಗುವಂತಿಲ್ಲ, ಜಗತ್ತಿಗೆ ನೀನು ಜ್ಯೋತಿಯಾಗಬೇಕು. ಅಂಥ ಜಾನಪದ ಪ್ರಜ್ಞೆಯನ್ನು ತಮ್ಮ ಜೀವನದ ನಡೆಯಾಗಿಸಿಕೊಂಡಂತೆ, ನುಡಿಯಾಗಿಸಿಕೊಂಡಂತೆ ಬಾಳಿದಂಥವರು ನಾಡೋಜ ನಮ್ಮ HL ನಾಗೇಗೌಡರು. ಆ ಆಶಯವನ್ನು ಎಷ್ಟು ಮಟ್ಟಿಗೆ ತಾವು ಕಟ್ಟಿದ ಜಾನಪದ ಪರಿಷತ್ತಿನೊಳಗೆ ಮತ್ತು ಜಾನಪದ ಲೋಕದೊಳಗೆ ಉಳಿಸಿದ್ದಾರೆ, ಬೆಳೆಸಿದ್ದಾರೆ. ಯಾಕೆಂದರೆ ಎಲ್ಲರೂ ಹೇಳ್ತಾರೆ ಜಾನಪದ ಸತ್ತೋಗೋದು ಅಳಿಯುತ್ತೆ. ಯಾವತ್ತೂ ಜಾನಪದಕ್ಕೆ ಅಳಿವಿಲ್ಲ. ಜಾನಪದ ಬದಲಾಗ್ತಾ ಹೋಗುತ್ತೆ. ಪರಿವರ್ತನಶೀಲವಾದದ್ದು, ಜಂಗಮಶೀಲವಾದದ್ದು. ಪರಿವರ್ತನಶೀಲವಾದದ್ರಿಂದಲೇನೆ, ಜಂಗಮಶೀಲವಾಗಿದ್ದರಿಂದಲೇನೆ ಅವರು ಆ ಪರಂಪರೆಯನ್ನು ಮುಂದುವರಿಸುವುದಕ್ಕೆ ಬೇಕಾಗುವ ರೀತಿಯೊಳಗೆ ಎರಡು ನೆಲೆಯೊಳಗೆ ಈ ಒಂದು ಜಾನಪದ ಪರಿಷತ್ತನ್ನು, ಇನ್ನೊಂದು ಜಾನಪದ ಲೋಕವನ್ನು ಕಟ್ಟಿಕೊಂಡ್ರು. ಜಾನಪದ ಲೋಕಕ್ಕೆ ಹೋದರೆ ನಿಮಗೆ ಕಾಣಿಸುತ್ತೆ ನಮ್ಮ ಕರ್ನಾಟಕದ ಜಾನಪದ, ಅದರ ಒಂದು ಚರಿತ್ರೆ, ಅದರ ಒಂದು ಪರಂಪರೆ ಹೇಗಿದೆ. ನೀವಲ್ಲಿ ನೋಡಿದ್ರಿ ರಾಗಿ ಬೀಸುವ
ಆ ಕಲ್ಲನ್ನೇನೆ. ಇವತ್ತು ಯಾರೂ ರಾಗಿ ಬೀಸಲ್ಲ, ಆದರೆ ಇವತ್ತು ಕೂಡ ನಮ್ಮ ಮನುಷ್ಯನ ವಿಕಾಸ, ಜೀವನ ವಿಕಾಸದೊಳಗಿನ ಒಂದು ಸ್ಥಾನವಾಗಿ ಹೇಗೆ ಉಳಿದಿದೆ. ರಾಗಿ ಬೀಸೋದು ನಿಂತ ಹೊತ್ತಿನೊಳಗೇನೇನೆ ಅದರ ಮುಖೇಣವಾಗಿ ಉಪ ಉತ್ಪನ್ನದ ರೀತಿಯೊಳಗೆ ಹುಟ್ಟುತ್ತಿದ್ದಂಥ ರಾಗಿಕಲ್ ಪದಗಳು ಕೂಡ, ಬೀಸೋ ಹಾಡುಗಳಿದಾವಲ್ಲ, ಬೀಸೋ ಹಾಡುಗಳು ಕೂಡ ಹಾಗೇನೇ ಕಳೆದು ಹೋಗಿದ್ದಾವೆ. ಆದರೆ ಇವತ್ತು ಕೂಡ ಬೇರೆ ಬೇರೆಯವರು ಹಾಡ್ತಾ ಇದ್ದಾರೆ. ಇವತ್ತು ಸೋಬಾನೆ ಹಾಡುಗಳನ್ನು ಹಾಡಲ್ಲ. ಇವತ್ತು ನೀವು ನೋಡ್ಕೊಂಡು ಬನ್ನಿ, ಸೋಬಾನೆ ಹಾಡುಗಳನ್ನು, ಮದುವೆಯ ಹಾಡುಗಳನ್ನು ಹಾಡ್ತಾ ಇದ್ದವರು ಯಾರು? ಹೆಚ್ಚಿನದಾಗಿ ಹೆಣ್ಮಕ್ಳೇ ಹಾಡ್ತಾ ಇದ್ದಿದ್ದು. ಅವ್ರ ಜಾಗಕ್ಕೆ ಇವತ್ತು ಪುರೋಹಿತರು ಬರ್ತಾರೆ, ನಮಗೆ ಗೊತ್ತಿಲ್ಲದಿದ್ದ ಯಾವುದೋ ಶಬ್ದಗಳನ್ನು ಉಚ್ಚರಿಸ್ತಾ ಇರ್ತಾರೆ. ಅವ್ರೇನು ಬೈತಾ ಇರ್ತಾರೋ, ಅವ್ರೇನು ಹೇಳ್ತಾ ಇರ್ತಾರೋ ನಾವು ಕೇಳ್ತಾ ಇರ್ತೀವಿ. ಅವರೇ ನಮಗೆ ಬೇಕು ಅಂತ ರೀತಿಯೊಳಗೆ. ಯಾಕೆ ಹೀಗೆ? ಯಾಕೆ ನಾವು ಅದನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ? ನಮ್ಮ ಆಚಾರದೊಳಗೆ, ನಮ್ಮ ಮದುವೆ ಇದು ಒಂದು ಸಂಪ್ರದಾಯ ಅಂತ ತಿಳ್ಕೊಂಡ್ರೂ ಕೂಡ ಯಾಕೆ ನಾವು ಆ ಜಾಗಕ್ಕೆ ಪುರೋಹಿತರನ್ನು ಕರೆಸಿದ್ವು? ಎಲ್ಲಿ ನಾವು ಸಾಂಸ್ಕೃತಿಕ ದಾಸ್ಯಕ್ಕೆ ಒಳಗಾಗ್ತಾ ಇದ್ದೇವೆ? ಇದನ್ನು ಯೋಚನೆ ಮಾಡಿಕೊಂಡಾಗ ನಾವು ಬದಲಾಗಬೇಕಾದಂಥ ಸ್ಥಿತಿ